ಹಾಯ್, ನಾನು ನಿಮ್ಮ ಕೃತಿಕಾ ಭಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿವರ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಒಂದು ಮೂವಿ ನೋಡಿದೆ, ಹಾಗೆ ತುಂಬ ದಿನ ಆಗಿತ್ತು ಈ ಥರ ಕೂತ್ಕೊಂಡು ಮಾತಾಡಿ ಅಂತ ಈ ವಿಡಿಯೋ ಮಾಡೋದಕ್ಕೆ ಬಂದೆ. ಆ ಮೂವಿ ನೋಡಿದ್ಮೇಲೆ ನನಗೆ ರಿವ್ಯೂ ಕೊಡಲೇಬೇಕು ಅನ್ನಿಸ್ತು. ಜಸ್ಟ್ ನಾವು ಮೂವಿ ಮುಗಿಸ್ದೆ ಆ್ಯಂಡ್ ಮೂವಿ ಮುಗಿಸ್ತಿದ್ದಂಗೆ ಸ್ವಲ್ಪ ರಿಸರ್ಚ್ ಮಾಡಿದೆ. ಮೂವಿ ನಿಜಾನ, ಬೇಸ್ಡ್ ಆನ್ ಟ್ರೂ ಸ್ಟೋರಿ, ಹೌದಾ ಅಲ್ವಾ ಅಂತ ಅಂದ್ಬಿಟ್ಟು. ಮೂವಿ ಹೆಸರು ಬಂದ್ಬಿಟ್ಟು ಕಂಟ್ರೋಲ್ ಅಂತ. ಅನನ್ಯ ಪಾಂಡೆ ಅವ್ರು ಮಾಡಿರುವಂಥ ಹಿಂದಿ ಮೂವಿ. ನೆಟ್ಫ್ಲಿಕ್ಸಲ್ಲಿ ನಿನ್ನೆ ಅಂದರೆ 4th ಅಕ್ಟೋಬರ್ ರಿಲೀಸ್ ಆಗಿರೋದು. ಜಸ್ಟ್ ರನ್ ಟೈಮ್ ಬಂದ್ಬಿಟ್ಟು 99 ಮಿನಿಟ್ಸ್ ಇದೆ. ಮಸ್ಟ್ ವಾಚ್ ಮೂವಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ನಾನು ರೀಸನ್ಸ್ ಕೊಡ್ತೀನಿ. ಈಗ ನಮ್ಮ ಜೀವನ ಹೇಗಾಗ್ಬಿಟ್ಟಿದೆ ಅಂದರೆ, ಇಂಟರ್ನೆಟ್ ಸುತ್ತಾನೆ ನಮ್ಮ ಜೀವನ ಇದೆ. ಇಂಟರ್ನೆಟ್ ಇಲ್ಲ ಅಂದರೆ ನಮಗೆ ಬದುಕೋಕೆ ಆಗಲ್ಲ ಅನ್ನೋ ಥರ ಆಗಿದೆ. ಮುಂಚೆ ಎಸೆನ್ಷಿಯಲ್ ಅಂತಂದರೆ ಗಾಳಿ, ನೆರಳು ಮತ್ತು ಹಾಕೊಳ್ಳೋಕೆ ಬಟ್ಟೆ ಅಂತ ಹೇಳ್ತಾ ಇದ್ರು. ತಿನ್ನೋದಕ್ಕೆ ಖಂಡಿತ ಊಟ ಬೇಕಿತ್ತು. ಈಗ ಇದೆಲ್ಲ ಇಲ್ಲ ಅಂದ್ರೂ ಪರವಾಗಿಲ್ಲ, ಇಂಟರ್ನೆಟ್ ಇಲ್ಲ ಅಂತಂದರೆ ಕಾಲ ನಡೆಯೋದೇ ಇಲ್ಲ. ಮುಂಚೆ ಜೇಬಲ್ಲಿ ದುಡ್ಡು ಇಟ್ಕೊಂಡು ಹೋಗ್ತಾ ಇದ್ವಿ, ಈಗ ಕ್ಯಾಶ್ ಕ್ಯಾರಿ ಮಾಡೋದೇ ಬಿಟ್ಬಿಟ್ಟಿದ್ವಿ. ಡಿಜಿಟಲ್ ಏರ್ ಆಗಿರೋದ್ರಿಂದ ಒಂದು ಫೋನ್ ಇದ್ದರೆ ಸಾಕು, ಕೈಯಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ. ಫೋನ್ ಇಲ್ಲ ಅಂದರೆ ಎಷ್ಟು ಪ್ಯಾನಿಕ್ ಆಗ್ತೀವಿ. ಫೋನ್ ಇಲ್ಲ ಅಂದರೆ ನಮಗೆ ಉಸಿರಾಡೋದೇ ನಾವು ಮರ್ತೋಗ್ಬಿಡ್ತೀವಿ ಅಂತ ಆ ಲೆವೆಲ್ಲಿಗೆ ಹೋಗಿದ್ದೀವಿ. ನಾವು ಅಷ್ಟು ಅಡಿಕ್ಟ್ ಆಗಿದ್ದೀವಿ. ಖಂಡಿತ ನಮ್ಮಲ್ಲಿ ಒಂದು ಲೂಪ್ ಹೋಲ್ ಇದೆ ಅಂದರೆ ಅದನ್ನ ಇಟ್ಕೊಂಡು ನಮ್ಮ ಲೂಪ್ ಹೋಲ್ ಇನ್ನೊಬ್ಬರಿಗೆ ಅದು ಪಾಸಿಟಿವ್ ಆಗುತ್ತೆ, ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಅದ್ರ ಸುತ್ತಾನೆ ಅವರು ಏನೋ ಒಂದು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ನೋಡ್ತಾರಲ್ಲ, ಅದು ಖಂಡಿತ ಭಯ ಆಗುತ್ತೆ. ಈಗ ಎಲ್ಲ ಕಡೆ ಕೇಳಿದ್ವಿ ಸೈಬರ್ ಕ್ರೈಮ್ ಆಗ್ತಾ ಇರೋದು, ದಿನಕ್ಕೆ ಹೊಸ ಥರ ಬರ್ತಾ ಇರುತ್ತೆ. ಫಿಶಿಂಗ್ ಮೆಸೇಜಸ್ಗಳಾಗಿರ್ಬೋದು. ಇವತ್ತು ತಾನೇ ನಮ್ಮ ತಂದೆಗೂ ಒಂದು ಕಾಲ್ ಬಂದಿತ್ತು. ನೀವು ಆನ್ಲೈನ್ನಲ್ಲಿ ತುಂಬ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀರಾ, ಅಂದರೆ ಫೋನ್ಪೇ, ಜಿ ಪೇನಲ್ಲಿ ನೀವು ತುಂಬ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಅಕೌಂಟ್ನ ಬ್ಲಾಕ್ ಮಾಡ್ತಾ ಇದೀವಿ. ನೀವು ಅಕೌಂಟ್ನ ಬ್ಲಾಕ್ ಮಾಡೋದು ಬೇಡ ಅಥವಾ ಫ್ರೀಸ್ ಮಾಡೋದು ಬೇಡ ಅಂತಂದರೆ ಪ್ಲೀಸ್ ಪ್ರೆಸ್ 9 or 8 ಅಂತ ಸಮ್ ನಂಬರ್ ಏನೋ ಹೇಳಿದ್ರು. ಡೆಫಿನೆಟ್ಲಿ ಇಟ್ಸ್ ಅ ಸ್ಕ್ಯಾಮ್. ಈ ಥರ ಫೋನ್ ಬಂದರೆ ಅಥವಾ ಈ ಥರ ಏನಾದ್ರು ಮೆಸೇಜಸ್ ನೋಡಿದ್ರೆ ಹೋಗಿ ನಿಮ್ಮ ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡಿ. ಈ ಥರದನ್ನೆಲ್ಲ ನಾವು ಕೇಳಿದ್ದೀವಿ. ಆ್ಯಂಡ್ ಈ ಥರದನ್ನು ಆದಷ್ಟು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಡೆಲಿವರಿ ಸ್ಕ್ಯಾಮ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ರೀಸೆಂಟಾಗಿ ನೋಡಿದೆ ಫೋನ್ಪೇನಲ್ಲಿ. ಅಂದರೆ ಇವಾಗ ನನ್ನ ಹತ್ರ ಅಕೌಂಟಲ್ಲಿ ಇದೆ ದುಡ್ಡು, ಬಟ್ ಕ್ಯಾಶ್ ಬೇಕಿತ್ತು ಸರ್ ಅರ್ಜೆಂಟಾಗಿ, ಅಥವಾ ಮೇಡಮ್ ಪ್ಲೀಸ್ ನಾನು ನಿಮಗೆ ಅಕೌಂಟಿಗೆ ಕಳಿಸ್ತೀನಿ, ನೀವು ನನಗೆ ಕ್ಯಾಶ್ ಕೊಡ್ತೀರಾ ಅಂತ ಎಲ್ಲ ಹೇಳೋದು. ಇವತ್ತು ತಾನೇ ಒಂದು ನೋಡಿದೆ ಒಂದು ರೀಲ್ನ. ಸೊ ನೀವು ಆಯಿತು ಅಂತ ಹೇಳಿಬಿಟ್ಟು ನೀವು ಕ್ಯಾಶ್ ಕೊಡ್ತೀರಾ, ಅಕೌಂಟಿಗೆ ದುಡ್ಡು ಕೂಡ ಬರುತ್ತೆ, ಮೋಸ ಆಗಲ್ಲ, ದುಡ್ಡು ಬರುತ್ತೆ. ಬಟ್ ದುಡ್ಡು ಕಳಿಸಿರೋ ಅಕೌಂಟು ಯಾವುದೋ ಒಂದು ಸೈಬರ್ ಕ್ರೈಮಲ್ಲಿ ಅಟ್ಯಾಚ್ಡ್ ಆಗಿರುತ್ತೆ. ಹಾಗಾಗಿ ದುಡ್ಡು ಬಂದು ಒಂದು ಸ್ವಲ್ಪ ಹೊತ್ತಾದಮೇಲೆ ಹೇಳ್ತಾರೆ ನಿಮಗೆ ನಿಮ್ಮ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬರುತ್ತೆ ದಟ್ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಫ್ರೀಸ್ಡ್. ಯಾಕೆ ಅಂತ ಹೇಳಿದ್ರೆ ನೀವು ಸೈಬರ್ ಕ್ರೈಮಲ್ಲಿ ಇದ್ದೀರಾ, ಸೈಬರ್ ಫ್ರಾಡಲ್ಲಿ ಇದ್ದೀರಾ ಅಂತ ಹೇಳಿಬಿಟ್ಟು ಇದೆಲ್ಲ ನಾವು ಕೇಳಿದ್ವಿ. ಬಟ್ ಇದಕ್ಕೆಲ್ಲ ನಾವು ಏನೇ ಇದ್ರೂ ಆಯ್ತು ಪ್ರಿಕಾಷನರಿ ಮೆಷರ್ಸ್ ತೊಗೋತೀವಿ ಅಂದರೂ ನಾವು ನೆಗ್ಲೆಕ್ಟ್ ಮಾಡುವಂಥದ್ದು. ಆ್ಯಪ್ ಡೌನ್ಲೋಡ್ ಮಾಡಿದಾಗ ಯಾರಿಗೂ ಅಷ್ಟು ಪೇಷನ್ಸ್ ಇಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ದೇನೆ ಆಕ್ಸೆಪ್ಟ್ ಕೊಡ್ತೀವಿ. ಆ್ಯಂಡ್ ಈಗಿನ ಕಾಲದಲ್ಲಿ ನಮಗೆ ಆ ಇಮೋಷ್ನಲ್ ಸಪೋರ್ಟ್ ಅನ್ನೋದು ಬೇಕು. ಕೆಲವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಮನೆಯವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಂತ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕೆ ಹೋಗ್ತೀವಿ. ಕೆಲವು ವಿಷಯನ ಫ್ರೆಂಡ್ಸ್ ಹತ್ರನೂ ವಲ್ನರಬಲ್ ಆಗಲ್ಲ, ನಾವು ಮನ್ಸು ಬಿಚ್ಚಿ ಮಾತಾಡಲ್ಲ. ಯಾಕಂದರೆ ಅವ್ರೇನಾದ್ರು ಜಡ್ಜ್ ಮಾಡಿಬಿಟ್ರೆ ಅಂದ್ಬಿಟ್ಟು ಹೊಸದಾಗಿ AI ಬಂದಿರೋದ್ರಿಂದ AI ಹತ್ರ ಹೇಳ್ಕೊತೀವಿ. ಸಿರಿ ಆಗಿರ್ಬೋದು, ಎನಿ ಅದರ್ AIs ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲೇ ಈ ಮೂವಿನಲ್ಲೂ ಅಷ್ಟೇ ಅನನ್ಯ ಪಾಂಡೆ ಅವರು ಒಂದು ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆದಮೇಲೆ ಅವ್ರಿಗೆ ಆ ವಾಯ್ಡ್ ಸ್ಪೇಸ್ನ ಫಿಲ್ ಮಾಡಬೇಕಿತ್ತು. ಆ್ಯಂಡ್ ಶಿ ವಾಂಟೆಡ್ ಟು ಎರೇಸ್ ಎವ್ರಿ ಡೇಟಾ. ಆಗ ಅವರು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ಅದ್ರ ಬರೋ ಏನು ಕಾನ್ಸಿಕ್ವೆನ್ಸಸ್ ಇದೆ ಅಂತ ಅಂದ್ಬಿಟ್ಟು ಶಿಲ್ ಜಸ್ಟ್ ಆಕ್ಸೆಪ್ಟ್ ಆಲ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವಿತೌಟ್ ರೀಡಿಂಗ್ ಎನಿಥಿಂಗ್. ಆಕ್ಸೆಪ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 3 months ತನಕ ಅವರಿಗೆ ಆ ಆ್ಯಪ್ ಜೊತೆ ಒಡನಾಟ ಇರುತ್ತೆ. ಯಾಕಂದ್ರೆ ಅಲ್ಲಿ ಹೇಳಿರ್ತಾರೆ ಆ್ಯಂಡ್ ಮೈಂಡೆಡ್ ಈ ಆ್ಯಪ್ಸ್ಗಳು ಯಾವುದೂ ನಿಮ್ಮ ಪರ್ಮಿಷನ್ ಇಲ್ದೇ ಯಾವುದೂ ಡೇಟಾ ಕೊಡೋಕ್ಕೆ ಆಗಲ್ಲ. ಅದು ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಅದೇ ಗೊತ್ತಾಗಿದ್ದು. ಯಾಕಂದರೆ ಕೆಲವೊಂದು ಹಿಡನ್ ವರ್ಡ್ಸ್ ಇರುತ್ತೆ ನಮಗೆ ಗೊತ್ತಾಗದೇ ಇರುವಂಥದ್ದು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಕೆಲವೊಂದು ನಮಗೆ ಅರ್ಥ ಆಗಲ್ಲ ಓದಿದಾಗ. ಡೆಫಿನೆಟ್ಲಿ ಎಲ್ಲ ಕೂತ್ಕೊಂಡು ನಾವೇನು ಓದಲ್ಲ, ಆಕ್ಸೆಪ್ಟ್ ಕೊಡ್ತೀವಿ. ಅದೇ ರೀತಿಯಲ್ಲೇ ಪ್ಲೀಸ್ ದಯವಿಟ್ಟು ಈ ಮೂವಿ ನೋಡಿದ್ಮೇಲೆ ಅಥವಾ ಈ ವಿಡಿಯೋ ನೋಡಿದ್ಮೇಲೆ ಹೋಗಿ ಸೆಟ್ಟಿಂಗ್ಸಲ್ಲಿ ನೀವು ಪರ್ಮಿಷನ್ಸಲ್ಲಿ ಏನೇನು ಕೊಟ್ಟಿದ್ದೀರಾ ಆಲ್ಟರ್ ಮಾಡಿ. ವೈಲ್ ಯೂಸಿಂಗ್ ಆ್ಯಪ್ ಅಂತ ಮಾತ್ರ ಕೊಡಿ. ಯಾಕಂದರೆ ನೀವು ಇಲ್ಲದೇ ಇದ್ದಾಗ ಕೆಲವು ಸತಿ ಅವ್ರು ಕಂಟ್ರೋಲ್ ತೊಗೊಳ್ತಾರೆ. ಆ ಆ್ಯಪ್ಸು ನಿಮ್ಮ ಫೋನ್ ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ಅವ್ರ ಕಂಟ್ರೋಲ್ ತೊಗೊಂಡು ದೇ ವಿಲ್ ಸ್ಟಾರ್ಟ್ ಆ್ಯಕ್ಟಿಂಗ್ ಆ್ಯಸ್ ಯು. ಆ್ಯಂಡ್ ಯಾವ ಥರ ಮಾಡಿಬಿಡ್ತಾರೆ ಅಂದರೆ ಆ ಆ್ಯಪ್ನ ಅವ್ಳು ಡಿಲೀಟ್ ಮಾಡ್ತಾಳೆ, ಬಟ್ ಲೈಫ್ ಕಂಪ್ಲೀಟ್ಲಿ ಗಾನ್. ಯಾಕಂದರೆ ಆ ಆ್ಯಪು ಎಲ್ಲಾದ್ರ ಜೊತೆ ಲಿಂಕ್ ಆಗಿರುತ್ತೆ. ಮಂತ್ರ ಅನ್ನೋ ಒಂದು ಆ್ಯಪ್, ಒಂದು ಕಂಪ್ನಿದು ಆ್ಯಪು. ಸೊ
ಅವಳು ಕೇಸ್ ಹಾಕಬೇಕು ಬಟ್ ಕೇಸ್ ಹಾಕೋಕ್ಕಾಗಲ್ಲ. ಕೆಲವೊಂದು ಇನ್ಸಿಡೆಂಟ್ಸನ್ನ ಅವಳು ಫೇಸ್ ಮಾಡ್ತಾಳೆ. ಸೊ ಕೇಸ್ ಹಾಕಬೇಕು ಬಟ್ ಕೇಸ್ ಹಾಕೋಕ್ಕಾಗಲ್ಲ ಬಿಕಾಸ್ ಆಫ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಅವಳು ನೋಡಿರಲ್ಲ. ಅವಳು ಮಂತ್ರ ಜೊತೆಯಿಂದ ಲಿಂಕ್ ಆಗಿ ಅವಳು ಕೆಲವೊಂದು ಆಪರ್ಚುನಿಟೀಸ್ ಬಂದಿರುತ್ತೆ. ಸೊ ಅದ್ರ ಪ್ರಕಾರ ಅವಳು ಕೇಸ್ ಹಾಕೋಕ್ಕಾಗಲ್ಲ ಆ್ಯಂಡ್ ಕೇಸ್ನ ವಿತ್ಡ್ರಾ ಮಾಡ್ತಾಳೆ. ಕೇಸ್ನ ವಿತ್ಡ್ರಾ ಮಾಡಿದ್ಮೇಲೂ ಅಷ್ಟೇ ವಾಟ್ ಆಲ್ ಶೀ ಈಸ್ ಫೇಸಿಂಗ್ ಅನ್ನೋದು ಅದ್ರಲ್ಲಿ ತೋರಿಸ್ತಾರೆ, ಅಥವಾ ಅವ್ಳ ಮುಂದೆ ಏನು ಫೇಸ್ ಮಾಡ್ತಾಳೆ ಅನ್ನೋದು. ನಿಜವಾಗ್ಲೂ ಈ ಮೂವಿ ನೋಡಿದ್ಮೇಲೆ ನಂಗೆ ತುಂಬಾ ಭಯ ಆಯಿತು. ಇವಾಗ ಫೋನ್ ಯೂಸ್ ಮಾಡದೇ ಇರೋದಕ್ಕಾಗಲ್ಲ, ಸ್ಮಾರ್ಟ್ ಫೋನ್ ಬೇಕು, ಕೆಲವು ಆ್ಯಪ್ಸ್ಗಳು ಬೇಕಿದೆ, ಎಲ್ಲದೂ ಬೇಕಿದೆ. ಆದರೆ ಆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ಎಷ್ಟು ಅಡ್ವಾಂಟೇಜ್ ಇರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಅಂತಂತಾರಲ್ಲ. ನಂಗೆ ತುಂಬಾ ನಿಜವಾಗ್ಲೂ ಭಯ ಆಯಿತು. ಆ್ಯಂಡ್ ಮೂವಿನ ನೋಡಿ ತಿಳ್ಕೊಂಡ್ರೆ ಕೆಲವು ವಿಷಯಗಳನ್ನ ತಪ್ಪೇನಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ನನ್ನ ಆನೆಸ್ಟ್ ರಿವ್ಯೂ ಈ ಮೂವಿ ಬಗ್ಗೆ. ಪ್ಲೀಸ್ ಎಲ್ಲರೂ ಈ ಮೂವಿನ ನೋಡಿ. ಆ್ಯಂಡ್ ನೀವು ನೋಡಿದರೆ ಅಥವಾ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಓದಿ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ಲೀಸ್ ಬಿ ಸೇಫ್ ಗೈಸ್, ಎಲ್ಲರೂ ಅಷ್ಟೇ ಸೇಫ್ ಆಗಿರಿ. ಗೊತ್ತಿಲ್ಲದೇ ಯಾವುದು ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಥರ ಸ್ಕ್ಯಾಮ್ಸ್ ಆಗಿರ್ಬೋದು ಯಾವುದನ್ನು ಪ್ರೆಸ್ ಮಾಡಿಬಿಡಿ. OTP ಶೇರ್ ಮಾಡಬೇಡಿ. ಇದೆಲ್ಲ ನೀವು ನೋಡಿರ್ತೀರ. OTP ಶೇರ್ ಮಾಡೋದಾಗಿರ್ಬೋದು, ಕೆಲವುದು ಫೋನ್ ಕಾಲ್ಸ್ ಬಂದಾಗ ಈ ಥರ ಅಕೌಂಟ್ ಫ್ರೀಸ್ ಆಗುತ್ತೆ ಅಂದಾಗ ಏನಾದ್ರು ಮಾಡೋದಾಗಿರ್ಬೋದು, ಲಿಂಕ್ ಪ್ರೆಸ್ ಮಾಡೋದಾಗಿರ್ಬೋದು, ಯಾವುದೂ ಮಾಡಬೇಡಿ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಯಾವ್ದಾದ್ರು ಒಂದು ಥರ್ಡ್ ಪಾರ್ಟಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಷ್ಟಾಗುತ್ತೋ ಅಷ್ಟು ಓದಿ ಆಮೇಲೆ ಆಕ್ಸೆಪ್ಟ್ ಕೊಡಿ. ಅಟ್ಲೀಸ್ಟ್ ಓದೋಷ್ಟು ಟೈಮ್ ಇಲ್ಲ ಅಂದರೆ ಕೆಲವೊಂದು ಸತಿ ಗೂಗಲ್ ಮಾಡಿ, ಅವ್ರು ವಾಟ್ ಎವರ್ ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ರಿಸರ್ಚ್ ಮಾಡಿಬಿಟ್ಟು ಆಕ್ಸೆಪ್ಟ್ ಮಾಡಿ. ಪ್ಲೀಸ್ ಬಿ ಸೇಫ್ ಅಂತ ಹೇಳ್ತಾ ಇದ್ದೀನಿ. ಇದು ನಂದು ರಿವ್ಯೂ ಆಗಿತ್ತು. ಹೇಳಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ನಿಮಗೇನು ಅನ್ನಿಸ್ತು ಅಂತ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.